ಸಚಿವ ಸ್ಥಾನಕ್ಕೆ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಖಾತೆಯನ್ನ ನೀಡದ್ದಕ್ಕೆ ರಾಮಲಿಂಗ ರೆಡ್ಡಿಯವರ ರಾಜೀನಾಮೆ ನನಗೆ ಬೇಸರ ಆಗಿದೆ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೀನಿ ಅಂತ ಸುದ್ದಿಗೋಷ್ಠಿಯನ್ನ ಮಾಡಿ ತಮ್ಮ ರಾಜೀನಾಮೆಯ ಬಗ್ಗೆ ರಾಮಲಿಂಗ ರೆಡ್ಡಿಯವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಖಾತೆಯನ್ನ ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಖುದ್ದು ಡಿಕೆ ಅವರೇ ಖಾತೆಯನ್ನ ಕೊಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ರು. ಆಮೇಲೆ ನೋಡಿದ್ರೆ ಜಲಸಂಪನ್ಮೂಲವನ್ನ ಕೊಟ್ಟಿದ್ದಾರೆ. ನನಗೆ ಬೇಸರ ಆಗಿದೆ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸವನ್ನ ಮಾಡೋದಕ್ಕಾಗೋದಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿ ಈಗ ಕೊಟ್ಟಿಲ್ಲ, ಅದೇ ನನ್ನ ಬೇಸರಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿಕೊಂಡು ನಾನು ಮಗದೊಂದು ಖಾತೆಯ ಕಾರ್ಯವನ್ನ ನಿರ್ವಹಿಸೋದಕ್ಕೆ ರೆಡಿ ಇಲ್ಲ ಅನ್ನೋದು ರಾಮಲಿಂಗ ರೆಡ್ಡಿಯವರ ವಾದ. ಹಾಗಾಗಿನೇ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಇದು ರಾಮಲಿಂಗ ರೆಡ್ಡಿಯವರ ಮಾತು. ಅವರೇ ಖುದ್ದು ಹೇಳಿದ್ದು, ನಾನು ಕೇಳಿರಲಿಲ್ಲ. ನಾನು ಸಿದ್ದರಾಮಯ್ಯನವರ ಬಳಿ ಆಗಲಿ ಅಥವಾ ಡಿಕೆ ಅವರ ಬಳಿ ಆಗಲಿ ಹೈಕಮಾಂಡ್ ಬಳಿ ಆಗಲಿ ನಾನು ಕೇಳಿರಲಿಲ್ಲ. ಅವರೇ ಕೊಡ್ತೀನಿ ಅಂದರು, ಈಗ ಕೊಟ್ಟಿಲ್ಲ, ಅದೇ ನನ್ನ ಬೇಸರಕ್ಕೆ ಕಾರಣ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕನಾಗಿಯೇ ನಾನು ಕೆಲಸವನ್ನ ಮಾಡ್ಕೊಂಡು ಹೋಗ್ತೇನೆ, ರಾಜೀನಾಮೆ ನೀಡಿದ್ರು ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ. ನನಗೆ ಡಿಕೆ ಅವ್ರ ಮೇಲಾಗಲಿ ಸಿದ್ದರಾಮಯ್ಯನವರ ಮೇಲಾಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲಾಗಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲಾಗಲಿ ಕೋಪವಿಲ್ಲ ಎಂದಿದ್ದಾರೆ. ಏನೋ ರಾಮಲಿಂಗ ರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ, ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ಏನೋ ರಾಮಲಿಂಗ ಇನ್ನು ನಾನೇ ಹೋಗಿ ರಾಜೀನಾಮೆಯನ್ನ ಕೊಡೋದಕ್ಕೆ ಇಷ್ಟ ಇಲ್ಲ. ರಾಜೀನಾಮೆ ಬಳಿಕ ರಾಮಲಿಂಗ ರೆಡ್ಡಿ ಅವರ ಹೇಳಿಕೆ ಇದು. ತುಷಾರ್ ಗಿರಿನಾಥ್ ಅವರ ಕೈಗೆ ಪತ್ರವನ್ನ ಕೊಡ್ತೇನೆ, ನನ್ನ ಆಪ್ತ ಕಾರ್ಯದರ್ಶಿ ಕೈಯಲ್ಲಿ ಪತ್ರವನ್ನ ಕಳಿಸ್ತೇನೆ ಅಂತ ರಾಜೀನಾಮೆ ಪತ್ರ ರವಾನೆಗೆ ಸಂಬಂಧಪಟ್ಟಂತೆ ರಾಮಲಿಂಗ ರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಏನ್ ಕಾರಣ ಅನ್ನೋದನ್ನ ಹೇಳಿದ್ರು. ಅದಾದ್ಮೇಲೆ ಈ ವಿಚಾರವನ್ನ ಕೂಡ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ, ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಾಗಿದೆ. ಜೊತೆಗೆ ಒಂದು ಮಾತನ್ನ ಹೇಳಿದ್ದಾರೆ ಅವರು, ಮತ್ತೆ ಬೇರೆ ಸಚಿವ ಸ್ಥಾನವನ್ನ ಕೊಟ್ಟರೆ ಅಂದರೆ ಹುದ್ದೆಯನ್ನ ಕೊಟ್ಟರು ಕೂಡ ನಾನು ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ ಪಾಳೆಯಕ್ಕೆ, ಅದರಲ್ಲೂ DK ಶಿವಕುಮಾರ್ ಅವರಿಗೆ ಇದೀಗ ದೊಡ್ಡ ಸವಾಲೇ ಎದುರಾಗಿದೆ. ಇದನ್ನ ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ.
ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ಇದು ರಾಜೀನಾಮೆ ಪತ್ರದಲ್ಲಿ ರಾಮಲಿಂಗ ರೆಡ್ಡಿಯವರು ಪ್ರಸ್ತಾಪ ಮಾಡಿರುವಂತಹ ವಿಷಯಗಳು. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ. ರಾಜೀನಾಮೆ ಕೊಟ್ಟ ಬಳಿಕ ನಾನು ಪಕ್ಷವನ್ನ ಬಿಡ್ತೇನೆ ಅಂತ ಅರ್ಥ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ, ಶಾಸಕನಾಗಿ ನಾನು ಮುಂದುವರಿತೇನೆ, ನನ್ನ ಕೆಲಸ ಕಾರ್ಯಗಳು ಪಕ್ಷಕ್ಕೋಸ್ಕರ ಮುಂದುವರಿಯುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಸಚಿವ ಸ್ಥಾನವನ್ನ ನನಗೆ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದರ ಹೊರತಾಗಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲೂ ಕೂಡ ತಾವು ರಾಜೀನಾಮೆಯನ್ನ ಕೊಟ್ಟಿದ್ದು ಯಾಕೆ, ಸಾಮಾನ್ಯವಾಗಿ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಾಗ ಅಥವಾ ಗೊಂದಲಗಳು ಏರ್ಪಟ್ಟಾಗ ಜನಸಾಮಾನ್ಯರಿಗೆ ಒಂದು ಸಂದೇಶ ಹೋಗುತ್ತೆ. ಇವರಿಗೆ ಕೊಟ್ಟಿರುವ ಖಾತೆಯನ್ನು ನಿಭಾಯಿಸೋದಕ್ಕಾಗೋದಿಲ್ವಾ, ಕೆಲಸ ಮಾಡೋರಿಗೆ ಯಾವ ಖಾತೆಯಾದರೆ ಏನು ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ರಾಜೀನಾಮೆಯನ್ನ ಕೊಡೋ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂತಾನೆ ಪ್ರೆಸ್ ಮೀಟ್ ಅನ್ನ ಮಾಡಿ ಮಾಹಿತಿಯನ್ನು ತಿಳಿಸ್ತಿದ್ದೀನಿ ಅನ್ನೋದನ್ನ ಕೂಡ ರಾಮಲಿಂಗ ರೆಡ್ಡಿಯವರು ಸ್ಪಷ್ಟಪಡಿಸ್ತಾರೆ. ನಾನಾಗೆ ಈ ಖಾತೆ ಬೇಕು ಆ ಖಾತೆ ಬೇಕು ಅಂತ ಕೇಳಿರಲಿಲ್ಲ. ಅವರೇ ಬಂದ್ರು, ಅವರೇ ಮಾತು ಕೊಟ್ಟರು, ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಕೊಟ್ಟಿಲ್ಲ, ನನಗೆ ಅದರಿಂದ ಬೇಸರ ಆಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ರಾಮಲಿಂಗ ರೆಡ್ಡಿಯವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ರಾಮಲಿಂಗ ರೆಡ್ಡಿಯವರು ಕಾಂಗ್ರೆಸ್ನ ಸೀನಿಯರ್ ಲೀಡರ್, ನನಗೆ ಅತ್ಯಾಪ್ತರು, ನನ್ನ ಗೆಳೆಯರು. ನಾನು ಅವರ ಜೊತೆಗೆ ಮಾತನಾಡ್ತೇನೆ, ಸಮಸ್ಯೆಯನ್ನ ಬಗೆಹರಿಸ್ತೇವೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಸೀನಿಯರ್ ಲೀಡರ್ ರಾಮಲಿಂಗ ರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ among the cabinet. We will sort out that. ರಾಮಲಿಂಗ ರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಈಸ್ ಎ ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ among the cabinet. We will sort out that. ರಾಮಲಿಂಗ ರೆಡ್ಡಿ ಅವರು ಈಸ್ ಮೈ ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಯಾವುದೇ ರೀತಿ ಆತಂಕಕ್ಕೊಳಗಾಗುವುದಾಗಲಿ ಅಥವಾ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವರು ನನ್ನ ಸಹೋದ್ಯೋಗಿಗಳಿದ್ದಾರೆ, ನನಗೆ ಅತ್ಯಾಪ್ತರಿದ್ದಾರೆ. ಜಲಸಂಪನ್ಮೂಲ ಖಾತೆಯನ್ನು ಅವರು ನಿರಾಕರಿಸೋದಕ್ಕೆ ಕಾರಣ ಏನಪ್ಪಾ ಅಂದರೆ, ಹಳ್ಳಿ ಕಡೆಯೆಲ್ಲ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಬೇರೆ ಯಾವುದಾದ್ರೂ ಖಾತೆಯನ್ನು ಕೊಡಿ, ಬೆಂಗಳೂರಿಗೆ ಸೀಮಿತವಾಗಿ ಅಥವಾ ಅವರ ಹಿರಿತನಕ್ಕೆ ಸಂಬಂಧಪಟ್ಟಂತೆ ಬೇರೆ ಖಾತೆಯ ನಿರೀಕ್ಷೆಯಲ್ಲಿ ಇರಬಹುದು, ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ.